ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲರೂ ನಮಸ್ಕಾರ. ಇಂದು ಬೆಳಗ್ಗೆ ನಮ್ಮ ಕಾರ್ಯಕರ್ತರೆಲ್ಲ, ನಮ್ಮ ಲೀಡರ್ಸು, ನಾಯಕರೆಲ್ಲ ಸೇರಿದ್ವಿ. ಎಲ್ಲ ಒಂದು ರೌಂಡ್ ಮಾತಾಡಿ ಅದರೊಳಗೆ ಏನಾದರೂ ಇರೋದನ್ನು ಸರಿಪಡಿಸ್ಕೊಳ್ತೀವಿ ಅಂತೇಳಿ ಹಾಗೆ ಕೆಲವು ಪಂಚಾಯತಿಗಳನ್ನು ವಿಸಿಟ್ ಮಾಡಿಕೊಂಡು ಟೌನ್ನಲ್ಲಿ ಕೂಡ ಒಂದಷ್ಟು ಮಾತನಾಡಿ ವಿಷಯ ನಾಳೆ ನಮ್ಮ ರಾಹುಲ್ ಗಾಂಧಿಯವರು, ರಾಷ್ಟ್ರ ನಾಯಕರು ರಾಹುಲ್ ಗಾಂಧೀಜಿಯವರು ಮಾಲೂರಿಗೆ ಮಧ್ಯಾಹ್ನ 2 ಗಂಟೆಗೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಎಲ್ಲವನ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಸಮ್ಮತಿ ತೋರಿಸಿದ್ದಾರೆ. ಇಷ್ಟು ಮಾತ್ರ. ಇದುವರೆಗೂ ಯಾರು ಬಂದು ನಮ್ಗೆ ಕೆಲವರು ತಿಳಿಸಲೇ ಇಲ್ಲ. ಏನೋ ಎಲ್ಲ ಮಾತಾಡ್ತಾರೆ ಹೋಗ್ತಾರೆ ಅಂತ ಇರಲಿ, ಅವೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ಬಂದ್ರಪ್ಪ. ನಮ್ಮ ರಾಷ್ಟ್ರ ನಾಯಕರು ಬರ್ತಾ ಇರೋದು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಜಯಶೀಲರನ್ನ ಅವ್ರನ್ನ ಅವ್ರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕು. ನಮ್ಮ ಕ್ಯಾಂಡಿಡೇಟ್ ಆದ ಕೆ ವಿ ಗೌತಮ್ನವ್ರನ್ನ ಗೆಲ್ಲಿಸ್ಕೊಡ್ಬೇಕು. ನೀವೇ ನಮಗೆ ಅಸ್ತ್ರ ಶಕ್ತಿ ಎಲ್ಲ. ಇದನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವು ಬರುತ್ತದೆ ಅಂತ ನಾನು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಎಲ್ಲರೂ ಸಮ್ಮತಿ ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸುಭಾಷಣ್ಣವರು, ಮಾರಪ್ಪನವರು, ಕೃಷ್ಣಾರೆಡ್ಡಿಯಣ್ಣವರು, ರಾಧಾಕೃಷ್ಣ, ಅಶೋಕು ಮತ್ತು ನನ್ನ ಜೊತೆಯಲ್ಲಿ ಬಂದಿರುವ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಪರ್ವೇಜ್ ಅವರು, ನಾವೆಲ್ಲ ಇವತ್ತು ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಬಂದಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ದಿನ ನಮ್ಮ ರಾಮ್ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಬೆಳಗ್ಗೆ ಅದೆಲ್ಲ ಪ್ರೆಸ್ ಮೀಟು ಮಾಡಿದ್ವಿ, ತಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. ಈಗ ಮತ್ತೆ ನಾಳೆ ಬೆಳಗ್ಗೆ ನಮ್ಮ ರಾಹುಲ್ ಗಾಂಧಿಯವರು ಕೋಲಾರ ಜಿಲ್ಲೆಗೆ ಬರ್ತಾಯಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯ ಕೆಜಾಪು, ಬಂಗಾರಪೇಟೆ, ಮಾಲೂರು, ಶ್ರೀನಿವಾಸಪುರ, ಮುಳಬಾಗಿಲೆಲ್ಲ ನಮ್ಮ ಕಿಸಾನ್ ಕಾಂಗ್ರೆಸ್ನ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ನಾನು ತಿಳಿಸಿದ್ದೀನಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ರಾಹುಲ್ ಗಾಂಧಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಮಂಡ್ಯದಲ್ಲಿ ಇನ್ಚಾರ್ಜ್ ಹಾಕಿದ್ದಾರೆ. ನಾನು ಇವತ್ತು ನೈಟು ಹೋಗ್ತಾಯಿದ್ದೀನಿ ಮಂಡ್ಯಗೆ. ನಾನು ಬೆಳಗ್ಗೆ 10 ಗಂಟೆಗೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಪ್ರೋಗ್ರಾಮಲ್ಲಿ ಇರ್ತೀವಿ. ಮತ್ತು ಇಲ್ಲಿಗೆ ನಾವು ಬರೋಕ್ಕಾಗಲ್ಲ. ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ, ನಮ್ಮ ಜಿಲ್ಲೆಯಲ್ಲೂ ಹೇಳಿದ್ದೀನಿ, ಕಿಸಾನ್ ಶಾಲೆ ಎಲ್ಲ ಅಟೆಂಡ್ ಆಗಬೇಕು ಅಂತ. ಎಲ್ಲರೂ ಅಟೆಂಡ್ ಆಗ್ತಾರೆ. ಅದರಿಂದ ನಮ್ಮ ತಾಲೂಕಿಂದ ನಮ್ಮ ರಾಮ್ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ನಮ್ಮ ಮಾರಪ್ಪನ ಜವಾಬ್ದಾರಿ ಹಾಕಿದ್ದೀವೆಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದ ಹೋಗಿ ರಾಹುಲ್ ಗಾಂಧಿ ಕೈ ಬಲಿಸಬೇಕು. ಲೋಕಸಭೆ ಚುನಾವಣೆಯ ನಮ್ಮ ಕ್ಯಾಂಡಿಡೇಟ್ ಆದಂಥ ಗೌತಮ್ ಅವ್ರಿಗೆ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸೋಕ್ಕೋಸ್ಕರ, ನಮ್ಮ ರಾಹುಲ್ ಗಾಂಧಿ ಕೈ ಬಲಪಡಿಸೋಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಅನೇಕ ಯೋಜನೆಗಳನ್ನು ಮನೆ ಮನೆಗೆ ತಲುಪುವ ಒಂದು ಉದ್ದೇಶದಿಂದ ನಾಳೆ ರಾಹುಲ್ ಗಾಂಧಿ ಅವರು ಎಲ್ಲ ಸವಿನವಾಗಿ ಹೇಳ್ತಾರೆ. ಅದರಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಾಳೆ ರಾಹುಲ್ ಗಾಂಧಿ ಸಭೆಗೆ ಹಾಜರಾಗಿ ನಮ್ಮ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದಿಸುತ್ತಾ, ನಾಳೆ 17/4/2024 ಬುಧವಾರದಂದು ನಮ್ಮ ರಾಷ್ಟ್ರ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಬಂದು ಆ ಸಭೆಯನ್ನು ಯಶಸ್ವಿ ಮಾಡಿ ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಕೋರುತ್ತಾ, ಎಲ್ಲ ಕಾರ್ಯಕರ್ತರು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡುತ್ತಾ, ಏನು ನಮ್ಮ ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಅವರ ಒಂದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದೆ, ಈಗಾಗಲೇ 5 ಗ್ಯಾರಂಟಿಗಳನ್ನು ಯಶಸ್ವಿ ಮಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಬೆನಿಫಿಟ್ ಸಿಗ್ತಾಯಿದೆ. ಆ ಒಂದು ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನೇಕ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಎಲ್ರಿಗೂ ಒಂದು ಅನುಕೂಲವಾದಂಥ ಒಂದು ಯೋಜನೆಯಾಗಿದ್ದು, ಆ ಒಂದು ಯೋಜನೆಯನ್ನು ಸದುಪಯೋಗಿಸಿಕೊಳ್ಳುವಂಥ ಎಲ್ಲ ಮಹಿಳೆಯರು ಸಹ ಆ ಸಭೆಗೆ ಬಂದು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಾಳೆ ನಮ್ಮ ನ್ಯಾಷನಲ್ ಲೀಡರು, ನಮ್ಮ ಪಾರ್ಟಿಯ ಯೂತ್ ಲೀಡರು, PM ಆಸ್ಪಿರೆಂಟು
ಶ್ರೀ ರಾಹುಲ್ ಗಾಂಧೀಜಿಯವರು ನಮ್ಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಬರ್ತಿದ್ದಾರೆ. ನಮ್ಮ ಕ್ಯಾಂಡಿಡೇಟು KV ಗೌತಮ್ ಇದ್ದಾರೆ, ಅವ್ರ ಪರವಾಗಿ ಪ್ರಚಾರ ಮಾಡೋಕ್ಕೆ ಬರ್ತಿರೋದು. ಏನೋ ನಾವು ಅಭಿವೃದ್ಧಿ ಕಾರ್ಯಕ್ರಮ ಇದೆ ಅದರ ಬಗ್ಗೆ ಎಲ್ಲ ಅವ್ರು ಡೀಟೇಲಾಗಿ ಹೇಳ್ತಾರೆ. ಆಮೇಲೆ ಕೇಂದ್ರ ಸರ್ಕಾರ ಬಂದಾಗ ನಾವು ಏನೇನು ಮಾಡ್ತೀವಿ ಅದರ ಬಗ್ಗೆನೂ ಡೀಟೇಲಾಗಿ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮ ಎಲ್ಲರ ಹತ್ರ ಮನವಿ ಮಾಡೋದು, ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ಮಾಡಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.